G+2 ಆಶ್ರಯ ಮನೆ ವಿತರಣೆ ಮತ್ತು KHB ನಿವೇಶನಗಳ ಹಂಚಿಕೆಗಾಗಿ ದಾಂಡೇಲಿ ನಗರಸಭೆಯ ಮುಂಭಾಗದಲ್ಲಿ ದಾಂಡೇಲಿ ತಾಲೂಕು ಸಮಗ್ರಾಭಿವೃದ್ಧಿ ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ G+2 ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮುಗಿಸಿ ಕೂಡಲೇ ಅರ್ಹ ಫಲಾನುಭವಿಗಳಿಗೆ ವಿತರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಈಗಾಗಲೇ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ KHB ನಿವೇಶನಗಳನ್ನು ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಾಂಡೇಲಿ ತಾಲೂಕು ಸಮಗ್ರಾಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರ ನೇತೃತ್ವದಲ್ಲಿ ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ದಾಂಡೇಲಿ ನಗರಸಭೆಯ ಮುಂಭಾಗದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ ಅವರಲ್ಲಿ ಸದ್ಯದ ಪರಿಸ್ಥಿತಿಯನ್ನು ವಿವರಿಸಿ ಈ ಬಗ್ಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ ಅವರು G+2 ಆಶ್ರಯ ಮನೆ ವಿತರಣೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಈಗಾಗಲೇ ಮನವರಿಕೆಯನ್ನು ಮಾಡಿಕೊಡಲಾಗಿದೆ. KHB ನಿವೇಶನಗಳ ಹಂಚಿಕೆಯ ಕುರಿತಂತೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಸಮಗ್ರಾಭಿವೃದ್ಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲೇನಂತಂದರೆ 2 ಇಶ್ಯೂ ಇದೆ. ಒಂದು ಪುನಃ ನಿರ್ಮಾಣ ಮಂಡಳಿ 2013 3041 ಜನರಿಂದ ಅರ್ಜಿ ತೊಗೊಂಡಿದ್ದಾರೆ, ದುಡ್ಡು ತುಂಬಿಸಿದ್ರು. ಆದರೆ ಇವತ್ತಿನವರೆಗೆ ಅದು ಡಿಸಿಷನ್ ಆಗ್ತದೆ. ಹಿಂದೆ ದೇಶಪಾಂಡೆ ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಿ ಇದರಲ್ಲಿ ಅಪ್ರೂವಲ್ ಆಯಿತು, ಜನರಿಂದ ಅರ್ಜಿ ಸ್ವೀಕಾರ ಮಾಡಬೇಕು ಅಂತ. 10 ಎಕರೆ ಲ್ಯಾಂಡ್ ರಿಸರ್ವ್ ಇಟ್ಟಿದೆ. ಇವತ್ತಿನವರೆಗೆ ನಗರಸಭೆ ಅವರಿಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಈಗ ಆ ಲ್ಯಾಂಡನ್ನು ಆಶ್ರಯ ಯೋಜನೆಯಲ್ಲಿ ಪಟ್ಟ ಕೊಡಬೇಕು ಅಂತ ಹೇಳಿ ಡಿಸಿಷನ್ ತೊಗೊಂಡಿದ್ದಾರೆ. ಇಲ್ಲಿ ಏನಿದೆ, ಎಲ್ಲರೂ BPL ಕಾರ್ಡ್ ಇದ್ದರೆ ಅಡ್ಡಿಲ್ಲ. ಅದರಲ್ಲಿ ಕೆಲವು ಜನ ಸರ್ಕಾರಿ ನಿವೃತ್ತ ನೌಕರಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್ ಇದೆ, ಎಲ್ಲ ಕಂಬೈಂಡ್ ಆಗಿ ಇದ್ದಾರೆ. ಆ ಒಂದು ಯೋಜನೆ ಇದೆಲ್ಲ ದಯಮಾಡಿ ತಾವು ಅದನ್ನು ಜಗೆ ಸಿಗುವ ರೀತಿಯಲ್ಲಿ ಒಂದು ಕ್ರಮ ವಹಿಸಬೇಕು ಅಂತ ನಮ್ಮ ಮನವಿ. 2016ರಲ್ಲಿ ನಗರಸಭೆಯಿಂದ G+2 ಅಂತೇಳಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಗೃಹ ಮಂಡಳಿ, ನಗರಸಭೆ ಕಂಬೈಂಡಾಗಿ ಒಂದು ಯೋಜನೆ ತಂದಿದೆ. ಆ ಯೋಜನೆಯಲ್ಲಿ ಜನರಲ್ ಆಗಿ 70,000 ತುಂಬಬೇಕು, SC ST ಅವರು 50,000 ರೂಪಾಯಿ ತುಂಬಬೇಕು ಅಂತ ಹೇಳಿ. ಅದು ಸುಮಾರು 840 ಜನ ಆ ದುಡ್ಡು ತುಂಬಿದ್ದಾರೆ. ಆದರೆ ಇವತ್ತಿನವರಿಗೆ ಮನೆ ಸಿಗ್ತಾರೆ. ಮನೆ ದುಡ್ಡು ತುಂಬಿದ್ದಾರೆ. ಮೇನ್ ಫಾಲ್ಟ್ ಏನಂತ ಹೇಳಿದ್ರೆ, ಆ ಗುತ್ತಿಗೆದಾರ ಏನೂ ಜವಾಬ್ದಾರಿ ಇಲ್ಲ. ಯಾರು ಆಫೀಸರ್ ಬಂದರೂ ಬಂದು ಏನಾಗಿದೆ ಏನಿಲ್ಲ ಅಂತೇಳಿ ನೀವು ದಯಮಾಡಿ ಆ ಮನೆಗಳು ವಿಸಿಟ್ ಮಾಡಿದರೆ ನೀವು ಅದರ ಮೇಲೆ ಡಿಸಿಷನ್ ಮಾಡಿ. ಈಗಾಗಲೇ ಈಗ ಲಾಸ್ಟ್ ನಮ್ಮ ಹೋರಾಟ ನಡೆದಾಗ ಒಂದು ಅಶ್ಯೂರೆನ್ಸ್ ಮಾಡ್ತೀವಿ. ಕಮಿಷನರ್ ಇದ್ದರು, ತಹಸೀಲ್ದಾರ್ ಇದ್ದರು, ಹೌಸಿಂಗ್ ಬೋರ್ಡ್ದವ್ರು ಇದ್ದರು. ಅವ್ರ ಮುಂದೆ ನಾವು 384 ಮನೆ ಕೊಡ್ತೇವೆ ಅಂತೇಳಿ ನಮ್ಗೆ ಹೇಳಿದರು. ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಆ ಮೀಟಿಂಗ್ದಲ್ಲಿ ಸಹ 384 ಮನೆ ಕೊಡ್ತೇವೆ ಅಂತ. ಬಟ್ ಅದು ಫಾಲೋ ಅಪ್ ಆಗ್ತಾಯಿಲ್ಲ. ಈಗ ನಾವು ಹಿಡಿದು 100 ಮನೆ ಒಂದು ಹಂತಕ್ಕೆ ಈಗ ಬಂದತ್ತೆ. ಈಗ ಮತ್ತು ನನಗೆ ಗೊತ್ತಿದೆ ಮನೆಗಳದ್ದು. ನಾನೇ ಪರ್ಸನಲ್ ಫಾಲೋ ಅಪ್ ಮಾಡ್ತಾ ಇದ್ದೆ. ಮತ್ತು ಅವರಿಗೂ ಮಾತಾಡಿದ್ವಿ, ಹೌಸಿಂಗ್ ಬೋರ್ಡ್ ಅವರಿಗೂ ಮಾತಾಡಿದ್ವಿ, ಕಮಿಷನರ್ಗೂ ಮಾತಾಡಿದ್ವಿ. ಅವರು ಭರವಸೆ ಕೊಟ್ಟು ದುಡ್ಡು ಕಟ್ಟಿ ನಾವು ಮಾಡಿಕೊಡ್ತೀವಿ ಅಂದಿದ್ದಕ್ಕೇ ನಾವು ದುಡ್ಡು ಕೂಡ ಕಟ್ಟದ್ದು ಡಿಲೇ ಆಗಿದೆ. ಬಟ್ ನಾವು ಅದನ್ನು ಪುಷ್ ಮಾಡಿಸ್ತೀವಿ. ಇವರೆಲ್ಲ ಸಣ್ಣ ಮನೆ ಇದರಲ್ಲಿ ಕೆಲಸ ಮಾಡಿ ತಮ್ಮ ಜೀವನ ಮಾಡ್ತಾರೆ. ಹೌದೌದು. ಆ ಜನ ದುಡ್ಡು ತುಂಬಿ ಮತ್ತೀಗ ಬಾಡಿಗೆಗೆ 3,000 4,000 ಕಣ್ಣಾಗಿ ನೀರು ತೆಗಿತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇದೆ. ದಯಮಾಡಿ ನೀವು ಇದರ ಬಗ್ಗೆ ಏನಾದರೂ ಕ್ರಮ ವಹಿಸಬೇಕು. ಖಂಡಿತ ಸೀರಿಯಸ್ ಆಗಿ ಸ್ವಲ್ಪ ಅದೇ ಇದಕ್ಕೆ ನಾವು ನಿಮ್ಮ ಭೇಟಿ ಆಗಲಿಕ್ಕೆ ಕಾರವಾರ ಬೇಡ, ಇಲ್ಲಿ ನೀವು ಬರ್ತಾ ಇದ್ದೀರಿ ಅಂತೇಳಿ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನೂ ಮುಟ್ಟಿಲ್ಲ. ಈಗ ನೀವು ಹಂಗೆ ಹೇಳಿದ್ರೆ, ಈಗ ನಾವೊಂದು ಏನೋ ಹೇಳಿದೆ ಅಂತ ತಿಳ್ಕೊಳ್ಳಿ, ನೀವು ಬಂದು ನನಗೆ ಕೇಳ್ತೀಯ ಯಾವ ಕಾಶಿಲ್ಲ ಅಂತ. ಈಗ ನಾವೇನು ಹೇಳಿ ಅದಕ್ಕೆ ನೀವು ಹಂಗೆ ಹೇಳಿದ್ವಿ, ಕಾಂಟ್ರಾಕ್ಟರ್ ಹೇಳ್ಬೇಕು ಅಂತ. ಯಾಕಂದ್ರೆ ನಾವೇನೋ ಹೇಳೋದು DC ಅವ್ರು ಹೇಳೋದು ಅಷ್ಟಕ್ಕೆ ಮುಗಿತದೆ ಅಂತ ಬಂದು ಕೇಳ್ತೀರಿ. ಅವ್ರು ಕಟ್ಟಿಲ್ಲ, ಏನು ಮಾಡೋದು ಅಂತ ಹೇಳಿದಿಲ್ಲ. ಒಂದು ಊಟದಕ್ಕೆ 40 ನಿಂತದ್ದು, ರೇಟ್ ಹೆಚ್ಚಾಗಿದ್ರು ನಾವು ಹೆಚ್ಚಿದ ರೇಟ್ ಕೊಡ್ತಾ ಇಲ್ಲ. ಹಳೆ ರೇಟಲ್ಲಿ ಮಾಡಾಕತ್ತಾನ, ಅದಕ್ಕೆ ಅವರು ಸ್ವಲ್ಪ ತಡ ಮಾಡಾಕತ್ತಾನ. ನಾವು ಅವ್ರಿಗೆ ನಮ್ಮ ಸಿಫಾರ್ಸ್ಕೊಂತ ಇದ್ದೀವಿ.